ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಚುರ್ಮರೆ ದೋಸೆ. ಅಕ್ಕಿ ಬೇಳೆ ಇದಕ್ಕೆ ನೆನೆಸೋದು ಬೇಡ ರೀ, ಮತ್ತು ಇದನ್ನು ರುಬ್ಬಿಂದ ಇಡೋದೂ ಇಲ್ಲ, ತಕ್ಷಣವೇ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಭಾಳ ರುಚಿಯಾಗಿರ್ತಾವೆ ಇವು. ಮತ್ತು ನೀವು ಇವು ದೋಸೆನ ನೀವು ಸೆಟ್ ದೋಸೆನಾದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ನೀವು ಪೇಪರ್ ದೋಸೆನಾದರೂ ಮಾಡ್ಬೋದು ನೋಡ್ರಿ. ನಾನು ಇದಕ್ಕೆ 3 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಉದ್ದಿನ ಬೇಳೆ, 1 ಚಮಚ ಮೆಂತ್ಯ ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೀ. ತೊಳೆದು ಹಾಗೆ ಬಸ್ದು ಇಟ್ಕೊಂಡಿರೋದು. ಅಕ್ಕಿನ ನೆನೆಸಿಲ್ಲ ರೀ, ಹಾಗೆ ತೊಳೆದು ಬಸ್ದು ಇಟ್ಕೊಂಡಿರೋದು. ಅದಕ್ಕೆ ಈ ಗ್ಲಾಸಿಲೆ ನಾನು 4 ಗ್ಲಾಸ್ ಮಂಡಕ್ಕಿ ಹಾಕೋತಾ ಇದ್ದೀನಿ ನೋಡ್ರಿ. ಇವನ್ನ ಈಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಮಂಡಾಳನ್ನ ಕೈಯಿಂದ ಈ ಥರ ತೋಯಿಸ್ಕೋಬೇಕ್ರಿ. ಇವು 1 ನಿಮಿಷ ಮಂಡಕ್ಕಿ ನೆನಿಲಿ ರೀ. ಇವು ತುಂಬಾ ಬೇಗ ಆಗ್ತಾವೆ ನೋಡ್ರಿ ಇವು, ಯಾಕಂದರೆ ಇದು ಬೇಳೆ ನೆನೆಸೋದಿಲ್ಲ, ಮತ್ತು ಇದು ತಕ್ಷಣವೇ ರುಬ್ಬಿದ ಕೂಡಲೇ ಮಾಡೋದ್ರಿ ಇದು. ನೋಡಿ, ಈ ಥರ ಮಂಡಕ್ಕಿನ ಕೈಯಿಂದ ಒತ್ತಿ ತೋಯಿಸಿಟ್ಕೋಬೇಕು. ಮತ್ತು ಬೇಳೆ ಅಕ್ಕಿ ನಾವು ತೊಳೆದು ಇಟ್ಕೊಂಡಿವಲ್ರಿ, ಇವನ್ನ ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ್ರಿ. ಒಂದು ಅರ್ಧ ಅಕ್ಕಿ ಹಾಕ್ಕೊಂಡು ಇವಾಗ ಅದಕ್ಕೆ ಮಂಡಾಳ ನೆನೆಸ್ಕೊಂಡಿವಲ್ರಿ, ಇವನ್ನ ಈಗ ನೀರು ಬಸ್ತು ತಗೊಳ್ರಿ. ಮಂಡಕ್ಕಿನ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ್ರಿ. ಇವನ್ನ ಅರ್ಧ ಮಂಡಕ್ಕಿ ಇದಕ್ಕೆ ಹಾಕ್ಕೊಡ್ತೀನಿ ರೀ. ಇನ್ನು ಅರ್ಧ ಮಂಡಕ್ಕಿ ಇನ್ನೊಂದು ಸ್ವಲ್ಪ ಅಕ್ಕಿ ಉಳ್ದಾವಲ್ರಿ, ಅದಕ್ಕೆ ಹಾಕ್ಕೊಂಡು ರುಬ್ಕೋತೀನಿ ರೀ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ ಇದು ರುಬ್ಬೋದಕ್ಕೆ. ಇದನ್ನು ನೈಸಾಗಿ ರುಬ್ಕೊಳ್ರಿ. ನೋಡಿ, ಈ ಥರ ನೈಸಾಗಿರಲಿ. ಈಗ ರುಬ್ಬಿದ್ದನ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಒಂದು ಪಾತ್ರೆಗೆ ತಗೊಂಡು ಇನ್ನೊಂದಿಷ್ಟು ಅಕ್ಕಿ ಉಳ್ದಾವಲ್ರಿ, ಅಕ್ಕಿ ಮತ್ತು ಮಂಡಕ್ಕಿ ಇದೇ ಥರ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡು ಇದೇ ಪಾತ್ರೆಗೆ ತಗೊಳ್ಳೋಣ. ಮತ್ತು ಇದು ರುಬ್ಬಿದ್ದು ಜಾರ್ ಇರ್ತೈತಲ್ರಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇದು ಪಾತ್ರೆಗೆ ಹಾಕ್ಕೊಳ್ಳೋಣ್ರಿ. ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕೈಯಿಂದ. ನೋಡಿ, ಈ ಥರ ತೊಳೆದು ಹಾಕ್ಕೊಂಡು ಕೈಯಿಂದ ಕಲಿಸ್ಕೊಳ್ಳೋಣ್ರಿ ಇದನ್ನು. ಹಿಟ್ಟನ್ನ ಇದನ್ನೇನು ನೆನೆ ಇಡೋಕ್ಕೆ ಇಡೋದಿಲ್ಲ ರೀ. ಇದು ಈಗ ರುಬ್ಬಿವಲ್ರಿ, ಈಗ ತಕ್ಷಣನೇ ದೋಸೆ ಮಾಡ್ಕೊಳ್ಳೋದ್ರಿ ಇದು. ನೋಡಿ, ಈ ಥರ ಕೈಯಿಂದ ಕಲಿಸ್ಕೊಳ್ಳಿ. ಈಗ ದೋಸೆ ಮಾಡೋದಕ್ಕೆ ಇದನ್ನು ಒಂದು ಪಾತ್ರೆಗೆ ಸ್ವಲ್ಪ ಹಿಟ್ಟು ತಗೊಳ್ಳೋಣ್ರಿ. ಹಿಟ್ಟು ತಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಕಲಿಸಿಟ್ಕೊಳ್ಳೋಣ. ಮತ್ತು ಇದಕ್ಕೆ ಸೋಡಾ ಪುಡಿ ಕೂಡ ಏನು ಬೇಡ ನೋಡಿರಿ. ಇದಕ್ಕೆ ಸಕ್ಕರೆನೂ ಹಾಕ್ಕೊಳಂಗಿಲ್ಲ, ಸೋಡಾ ಪುಡಿನೂ ಹಾಕಂಗಿಲ್ಲ ರೀ. ಇದಕ್ಕೆ ಹಾಗೆ ಮಾಡೋದು ತಕ್ಷಣವೇ. ಈಗ ಅದು ನೋಡಿರಿ, ಈ ಥರ ಹದ ಇರಲಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ದೋಸೆ ಹಿಟ್ಟಿನ ಹದಕ್ಕೆ ಆಗಬೇಕಲ್ಲ. ನೋಡಿ, ಈ ಥರ ಹದ ಇರಲಿ ರೀ ಇದು. ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಬಿಸಿ ಮಾಡೋಕೆ ಇಟ್ಕೊಳ್ಳೋಣ್ರಿ. ಇದನ್ನು ಹಂಚು ಬಿಸಿ ಆಗಿದೆ. ಈಗ ಹಂಚನ್ನು ಸಣ್ಣಗೆ ಇಟ್ಕೊಳ್ಳೋಣ. ಉರಿನ ಇಟ್ಕೊಂಡು ಒಂದು ಬಟ್ಟೆ ತೊಗೊಂಡು ನೀರು ಎದ್ದಿ ಒರೆಸ್ಕೋಬೇಕ್ರಿ. ಹಂಚು ಒರೆಸ್ಕೊಂಡು ಇವಾಗ ಹಿಟ್ಟು ಹಾಕ್ಕೊಂಡು ಈ ಥರ ದೋಸೆ ತಿಕ್ಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬರುತ್ತೋ ಅಷ್ಟು ತಳ್ಳಗೆ ತಿಕ್ಕೊಳ್ರಿ. ಮತ್ತು ಸುತ್ತಲೂ ಎಣ್ಣೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ನಾವು ಸಕ್ಕರೆ ಕೂಡ ಹಾಕ್ಕೊಂಡಿಲ್ಲ, ಮತ್ತು ಸೋಡಾ ಪುಡಿನೂ ಹಾಕಿಲ್ಲ ಇದಕ್ಕೆ. ಮತ್ತು ಇದು ರುಬ್ಬಿದ್ದು ತಕ್ಷಣವೇ ಮಾಡೋದ್ರಿ ಇದು. ಮತ್ತು ರುಬ್ಬಿದ್ದು ಹಿಟ್ಟೇನು ನೆನೆ ಇಡೋಕ್ಕೆ ಬಿಡೋದಿಲ್ಲ ರೀ ಇದು, ತಕ್ಷಣವೇ ಮಾಡ್ಕೊಳ್ಳೋದು. ಎಷ್ಟು ಚೆನ್ನಾಗಿ ಆಗ್ತಾವೆ ನೋಡ್ರಿ ಇವು ಚುರ್ಮರಿ ದೋಸೆ. ಮತ್ತು ಇವು ತುಂಬ ಕ್ರಿಸ್ಪಿನಾಗಿರ್ತಾವ್ರಿ, ಮತ್ತು ಮೆತ್ತಗೂ ಆಗ್ತಾವ್ರಿ. ಭಾಳ ರುಚಿ ಆಗ್ತಾವೆ ನೋಡ್ರಿ ಇವು. ನೀವು ಈ ಥರ ಪೇಪರ್ ದೋಸೆ ಅದು ಹಾಕ್ಕೊಂಡು ತಿನ್ಬೋದು, ಇಲ್ಲ ನಿಮ್ಗೆ ಸೆಟ್ ದೋಸೆ ಗತ್ಲೆ ಬೇಕಂದ್ರೆ ನೀವು ಇದೇ ಹಿಟ್ಟಿನಾಗ ನೀವು ಸೆಟ್ ದೋಸೆ ಗತ್ಲೆನೂ ಕೂಡ ಇವು ಮಾಡ್ಕೊಂಡು ತಿನ್ಬೋದು ರೀ. ಬೇಗನೆ ಆಗ್ತಾವೆ ನೋಡ್ರಿ ಇವು ದೋಸೆ. ನಿಮ್ಗೆ ದೋಸೆ ತಿನ್ಬೇಕು ಅನ್ನಿಸ್ದಾಗ ನೀವು ದೋಸೆ ಅಕ್ಕಿ ನೆನೆ ಇಟ್ಟು ರುಬ್ಬಿ ಮತ್ತು ಅದನ್ನೇ ಮರುದಿವ್ಸ ಮಾಡ್ಕೋಬೇಕಂತ ಅನ್ನಂಗಿಲ್ಲ ನೋಡ್ರಿ. ದಿಢೀರೇನೆ ನೀವು ಹಾಗೆ ಅಕ್ಕಿ ಮತ್ತು ಉದ್ದಿನಬೇಳೆ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡೋದು ರೀ. ಮಂಡಾಳ ಹಾಕ್ಕೊಂಡು ರುಬ್ಕೊಂಡು ತಕ್ಷಣವೇ ಮಾಡ್ಕೊಳ್ಳೋದು. ನೋಡಿರಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ಭಾಳ ರುಚಿ ಆಗ್ತಾವ್ರಿ ಇವು, ಬೇಗನೆ ಆಗ್ತಾವೆ. ಈ ಥರ ದೋಸೆ ನೀವು ಮಾಡ್ಕೊಂಡು ನೋಡಿರಿ, ತುಂಬ ರುಚಿಯಾಗಿರ್ತಾವೆ. ಮತ್ತು ಮಾಡ್ಕೊಂಡು ನೀವು ರುಚಿ ಹೇಗಿದೆ ಅಂತ ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ತಕ್ಷಣವೇ ಹಾಕಾವು ಇವು. ಈ ಥರ ದೋಸೆ ತಿಕ್ಕೊಂಡು ಸುತ್ತಲೂ ಎಣ್ಣೆ ಹಾಕ್ಕೊಂಡು ತೆಗಿಬೇಕ್ರಿ. ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿರಿ. ಟೇಸ್ಟ್ ಅಂತೂ ಸಖತ್ತಾಗ್ಯಾವ ನೋಡ್ರಿ ಇವು. ಇವಾಗ ನೋಡ್ರಿ, ಇವೆಲ್ಲ ರೆಡಿ ಆದವು ಚುರ್ಮರಿ ದೋಸೆ. ಪಲ್ಯ ಮತ್ತು ಚಟ್ನಿ ಜೊತೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ ರೀ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.